ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಮ್ಮ, ರಾತ್ರಿ ನನ್ ಕನ್ಸಲ್ ಬಂದಿದ್ರು ಗೊತ್ತಾ? ಅವ್ರು ಕೂಗಿದ್ದು ಇವಾಗ್ಲೂ ನನಗೆ ಕೇಳಿಸ್ತಿದೆ ಅಪ್ಪ. ದಯವಿಟ್ಟು ನನ್ನ ನಂಬಿ ಅಪ್ಪ. ಅಮ್ಮ ಬದುಕಿದ್ದಾರೆ ಅಪ್ಪ. ಪ್ಲೀಸ್ ಈ ಪಿಂಡನ ನೀರಿಗೆ ಬಿಡ್ಬೇಡಿ. ಅತ್ತೆ, ಇದಕ್ಕೆ ಅರ್ಜುನ್ ಸೇವಂತಿನ ಇಲ್ಲಿ ಕರ್ಕೊಂಡ್ಬರ್ಬೇಡಿ ಅಂತ ಹೇಳಿತು. ನನ್ನ ಮನ್ಸಿಗೆ ಕಷ್ಟ ಪಟ್ಕೊಂಡು ಈ ತಿಥಿ ಕಾರ್ಯ ಮಾಡೋಕ್ ಬಂದಿದ್ದೀನಿ. ಅದನ್ನಾದ್ರೂ ನೆಮ್ಮದಿಯಾಗಿ ಮಾಡೋಕ್ ಬಿಡಿ. ಈಗ ಇದಕ್ಕೂ ಕಲ್ಲು ಹಾಕಕ್ ನೋಡ್ತಿದ್ದಾರೆ. ಮಾವ, ಸೇವಂತಿ ಹೇಳ್ತಿರೋದು ನಿಜ. ರಾತ್ರಿ ಶಾಂತ ಅವಳ ಕನ್ಸಲ್ ಬಂದಿದ್ರಂತೆ. ಅದು ನನಗೂ ಹೇಳಿದ್ಲು. ಆಗ ನಾನು ಕಣ್ಬಿಟ್ಟು ನೋಡಿದಾಗ ಸೇವಂತಿ ಅಮ್ಮ ಅಮ್ಮ ಅಂತ ಕನ್ವರ್ಸ್ತಿದ್ಲು. ಹೌದಣ್ಣ, ಯಾಕೋ ನನ್ಗೂ ಹಾಗೆ ಅನ್ನಿಸ್ತಿದೆ. ಮೊನ್ನೆ ವೇದನಾಯ್ಕ ಅಮ್ಮ ಕೂಡ ಇದೇ ತರ ಹೇಳಿದ್ರು. ಅತ್ತೆ, ಏನ್ ಹೇಳ್ತಿದ್ದೀರಾ ನೀವು? ಮಾತ್ ಎತ್ತಿದ್ರೆ ಸಾಕು ವೇದನಾಯ್ಕೆ ಅಂತ ಹೇಳ್ತಿರಲ್ಲ. ಇದು ಸತ್ತೋಗಿರೋ ನನ್ನ ತಾಯಿಗೆ ಮಾಡ್ತಿರೋ ಕಾರ್ಯ. ಅಪ್ಪ ಗಂಡನಾಗಿ ಮಾಡ್ತಿರೋ ಕಾರ್ಯ ಇದು. ಅದನ್ನು ತಡೆಯಕ್ ನೋಡ್ಬೇಡಿ ಅತ್ತೆ. ನಿಮ್ಗೆಲ್ಲ ಪಾಪ ಸುತ್ಕೊಳ್ಳುತ್ತೆ. ಪ್ಲೀಸ್. ಏನು ದೊಡ್ಡವ್ರು ಮಾತಾಡ್ತಿದಾರ ತಾನೆ, ಮಧ್ಯದಲ್ಲಿ ನಿಂದೇನು? ಸುಮ್ಮನೆ ನಿಂತ್ಕೋ. ನಿನ್ ತಾಯಿಗೋಸ್ಕರ ನೀನು ನಮ್ಮ ಮನೆಗೆ ಬಂದಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ಆದ್ರೆ ನಿಜವಾಗ್ಲೂ ಯಾಕೆ ಬಂದಿದ್ಯಾ ಅನ್ನೋದು ನಮಗ್ ಗೊತ್ತಿಲ್ವಾ? ಹೇಳು. ನೋಡಿದ್ರ ಅಪ್ಪ, ಅಮ್ಮನ್ ತಿಥಿ ದಿನ ಕೂಡ ಇವ್ರೆಲ್ರೂ ಸೇರಿ ನನ್ನ ಮನಸ್ಸನ್ನ ನೋಯಿಸ್ತಿದ್ದಾರೆ. ನಿನ್ನೆಯಿಂದ ಅಮ್ಮನ್ ನೆನ್ಪಲ್ಲಿ ನಾನು ಊಟ ಕೂಡ ಮಾಡಿಲ್ಲ. ಅಪ್ಪ ಪ್ಲೀಸ್ ಅಪ್ಪ, ನನ್ ಮಾತ್ ಕೇಳಿಪ್ಪ. ಅಮ್ಮ ಎಲ್ಲೋ ಒಂದ್ ಕಡೆ ಬದುಕಿದ್ದಾರೆ. ಅದ್ ನನಗೆ ತುಂಬಾ ಚೆನ್ನಾಗ್ ಗೊತ್ತು. ನನ್ ಮಾತ್ ಕೇಳಿ, ಅಮ್ಮ ನಿಜವಾಗ್ಲೂ ಬದುಕಿದಾರಪ್ಪ. ಏಯ್, ನಿನಗೇನ್ ಗೊತ್ತು? ಏನೋ ದೊಡ್ಡ ಮಹಾತ್ಮರ ತರ ಮಾತಾಡ್ತಿದ್ಯಲ್ಲ. ನಿನಗೂ ನಮ್ ಕುಟುಂಬಕ್ಕೂ ಏನ್ ಸಂಬಂಧ? ನನ್ನ ಹೆಂಡತಿ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅನ್ನೋದಕ್ಕೋಸ್ಕರ ನಾನು ಈ ಕಾರ್ಯ ಮಾಡ್ತಿದ್ದೀನಿ. ನೋಡು, ನೀನ್ ಅದನ್ನ ತಡಿಯಕ್ ನೋಡ್ಬೇಡ. ಅಜ್ಜಿ, ಇವಳು ಯಾಕಜ್ಜಿ ಇಲ್ಲಿರ್ಬೇಕು? ಬೇಕಿದ್ರೆ ಅರ್ಜುನ್ ಮಾವ ಇರ್ಲಿ, ಮೊದ್ಲು ಇವಳನ್ನ ಇಲ್ಲಿಂದ ಕಳ್ಸಿ. ಇವಳಿಗೂ ನನ್ನ ತಾಯಿಗೂ ಏನ್ ಸಂಬಂಧ?
ಒಂದ್ ವೇಳೆ ಸಂಬಂಧ ಇದ್ದಿದ್ದೆ ನಿಜ ಆಗಿದ್ರೆ ಹೀಗ್ ತಿಥಿ ಮಾಡೋದನ್ನ ತಡಿತಿದ್ಲಾ ಹೇಳಿ? ಮೊದ್ಲು ಆಚೆ ಕಳ್ಸಿ ಅಜ್ಜಿ ಪ್ಲೀಸ್. ಅಪ್ಪ ದಯವಿಟ್ಟು ಪಿಂಡ ಬಿಡ್ಬೇಡಿಪ್ಪ, ನನ್ ಮಾತ್ ಕೇಳಿ. ನೋಡಿ, ಕಾರ್ಯ ಮುಗಿದ್ಮೇಲೆ ತುಂಬಾ ಹೊತ್ತು ಹೀಗೆ ಇಟ್ಕೊಂಡಿರಬಾರ್ದು. ಹೋಗಿ ನೀರಿಗೆ ಬಿಟ್ಟು ಬನ್ನಿ. ಹಾಗೆ ಆಗ್ಲಿ. ಆಯ್ತು. ಅಪ್ಪ ನಿಂತ್ಕೊಳ್ಳಿ. ಅಪ್ಪ 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 ನನ್ ಮಾತ್ ಕೇಳಿಪ್ಪ ಪ್ಲೀಸ್. ಅಪ್ಪ ನನ್ ಮಾತ್ ಕೇಳಿ. ಅಪ್ಪ ನನ್ ಮಾತ್ ಕೇಳಿ, ದಯವಿಟ್ಟು ತರ್ಪಣ ಬಿಡೋದ್ ಬೇಡ. ಅರ್ಥ ಮಾಡ್ಕೊಳ್ಳಿಪ್ಪ. ಬೇಡಪ್ಪ, ಬೇಡ. ಏಯ್, ಬಿಡಿಪ್ಪ. ಏಯ್, ನಿನ್ನ ಮಾವ, ಅರ್ಜುನ, ಸೊಸೆ, ಏನ್ ನಡೀತಾ ಇದೆ ಇಲ್ಲಿ? ಈ ಹುಡುಗಿಗೆ ಏನಾದ್ರೂ ತಲೆ ಕೆಟ್ಟಿದ್ಯಾ? ನನ್ನ ಮಗಳು ತಿಥಿ ಮಾಡ್ಬೇಕು ಅಂತಿದ್ರೆ ಹೀಗೆಲ್ಲ ಪಿಂಡನ ಕೆಳಗಡೆ ಹಾಕ್ಬಿಟ್ಲಲ್ಲ. ನಿನ್ ಮಗ ನೋಡಿದ್ರೆ ನನ್ನ ಅಳಿಯನ್ಗೆ ಆವಾಸ ಆಗ್ತಾ ಇದ್ದಾನೆ. ನನ್ನ ಮಗಳು ತಿಥಿ ದಿನ ಆದ್ರೂ ನೆಮ್ಮದಿಯಿಂದ ತಾಳ್ಮೆಯಿಂದ ಇರೋಣ ಅಂದ್ರೆ ಅದಕ್ಕೂ ಬಿಡ್ತಾ ಇಲ್ಲ ಇವರು. ಸೇವಂತಿ, ಅಳಿಂದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ ಮಗಳು ತಿಥಿ ದಿನ ಇವತ್ತು. ಆ ಕಾರ್ಯ ಮಾಡೋಣ ಅಂದ್ರೆ ಅದನ್ನು ಮಾಡಕ್ ಬಿಡದೆ ಇವರೆಲ್ಲ ತಡಿತಾ ಇದ್ದಾರೆ. ಅಜ್ಜಿ, ನಾನ್ ಸುಳ್ಳು ಹೇಳ್ತಿಲ್ಲ ಅಜ್ಜಿ. ನನ್ ಮನ್ಸಿಗೆ ಚೆನ್ನಾಗ್ ಗೊತ್ತಿದೆ. ಶಾಂತಮ್ಮ ಬದುಕಿದಾರಜ್ಜಿ, ಅವ್ರು ಬದುಕಿದ್ದಾರೆ. ಅವ್ರು ಸತ್ತಿಲ್ಲ. ಅದಕ್ಕೆ ನನ್ನ ಪಿಂಡನ ಎಸ್ತಿದ್ದು. ಏ, ಸತ್ತವ್ರಿಗೆ ಈ ಕಾರ್ಯ ಮಾಡ್ಲಿಲ್ಲ ಅಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಕಣೆ. ಹೌದು, ಅಷ್ಟಕ್ಕೂ ನೀನು ಇದನ್ನ ಮಾಡಬೇಡಿ ಅಂತ ನೀನ್ ಯಾಕೆ ತಡಿತಾ ಇದೀಯಾ? ಅಜ್ಜಿ, ಜೀವಂತವಾಗಿರೋರ್ಗೆ ಪಿಂಡ ಬಿಡೋದು ದೊಡ್ಡ ಪಾಪ ಅಜ್ಜಿ. ಆ ಪಾಪ ನಮ್ ಕುಟುಂಬಕ್ಕೆ ಸುತ್ಕೋಬಾರ್ದು ಅಂತಾನೆ ನಾನ್ ತಡಿತಾ ಇರೋದು. ನನಗೊತ್ತು ಅಜ್ಜಿ, ನನಗೊತ್ತು. ಶಾಂತಮ್ಮ ಖಂಡಿತ ನಮ್ಮನ್ನ ಹುಡುಕೊಂಡು ಬಂದೇ ಬರ್ತಾರೆ. ಈ ಮಾತು ಇಲ್ಲಿರೋ ಎಲ್ಲ ದೇವರುಗಳ ಮೇಲೆ ಸತ್ಯ. ಅಜ್ಜಿ, ನನ್ ಮಾತ್ ನಂಬಿ ಅಜ್ಜಿ, ಖಂಡಿತ ಅವರು ಬಂದೇ ಬರ್ತಾರೆ. ನೋಡು, ಶಾಂತ ನನ್ ಮಗಳು, ಅವಳು ಬದುಕಿದಾಳೆ ಅಂದ್ರೆ ಅದಕ್ಕಿಂತ ಬೇರೆ ಸಂತೋಷ ನನ್ಗೆ ಯಾವುದೂ ಇಲ್ಲ. ನೀನು ಅನು ಮೇಲ್ ಕೋಪಕ್ಕೆ ನಮ್ಮನೇಲಿ ಬಂದು ಕೂತಿದ್ಯಾ. ಈಗ್ಲೂ ಅಷ್ಟೇ, ಏನೋ ಸಂಚು ಮಾಡ್ಕೊಂಡು ನನ್ನ ಮಗಳು ಬದುಕಿದಾಳೆ ಅಂತ ಸುಳ್ಳು ಹೇಳ್ತಿದ್ಯಾ. ಅಯ್ಯೋ ಅಜ್ಜಿ, ಇಲ್ಲ, ಅವರು ಖಂಡಿತ ಬದುಕಿದ್ದಾರೆ. ಇತ್ತೀಚೆಗೆ ಯಾಕೋ ನನ್ ಮನ್ಸಿಗೆ ತುಂಬಾ ಅನಿಸ್ತಾ ಇದೆ. ಯಾಕಂದ್ರೆ ನಾನು ದೇವ್ರನ್ನ ನಂಬಿರೋಳು ಅಜ್ಜಿ.
ಹಾಗಾಗಿ ನಾನು ಹೇಳ್ತಿರೋದು ಸುಳ್ಳಲ್ಲ ಅಜ್ಜಿ. ಅಜ್ಜಿ, ಇವಳು ಎಲ್ರಿಗೂ ಕನ್ಫ್ಯೂಸ್ ಮಾಡ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದಾಳೆ ಅಂತ ಅನ್ಸುತ್ತೆ. ಅನು, ನೀನ್ ಪಿಂಡ ಬಿಡೋದಕ್ಕೆ ನನ್ ಯಾವ ಅಭ್ಯಂತರನೂ ಇಲ್ಲ ಕಣೆ. ಯಾಕಂದ್ರೆ ನಿನಗ್ ನಿಮ್ಮಮ್ಮ ಯಾರು ಅಂತಾನೆ ಗೊತ್ತಿಲ್ಲ. ಆದ್ರೆ ಚಂದ್ರಕಾಂತಪ್ಪ ಈ ಕಾರ್ಯನ ಮಾಡಬಾರ್ದು. ಅವ್ರು ಮಾಡಿದ್ರೆ ಎಲ್ಲೋ ಜೀವಂತವಾಗಿರೋ ಶಾಂತ ಅಮ್ಮನ್ಗೆ ಕೆಡಕಾಗುತ್ತೆ. ಖಂಡಿತ ಒಂದಲ್ಲ ಒಂದ್ ದಿವಸ ಅಮ್ಮ ಬರ್ತಾರೆ. ಅದ್ ನನಗ್ ಗೊತ್ತು. ಅತ್ತೆ, ಇಲ್ಲಿ ಏನ್ ನಡೀತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಷ್ಟು ವರ್ಷ ಕಾರ್ಯ ಮಾಡಿದ್ದೀನಿ, ಯಾವತ್ತೂ ಈ ರೀತಿ ಆಗಿರ್ಲಿಲ್ಲ. ಅನು, ಅನು ಎಲ್ಲೋದ್ಲು? ಅನು 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 ಅಪ್ಪ, ಅನು, ಇಲ್ಲಿ ಇಷ್ಟೆಲ್ಲ ನಡೀತಿದೆ, ನಿನ್ ಪಾಡಿ ನಿನ್ ಫೋನಲ್ಲಿ ಮಾತಾಡ್ತಾ ನಿಂತಿದ್ಯಲ್ಲ? ಅಪ್ಪ, ಅದು ಇವಳಾಕ್ ಫೋನ್ ಮಾಡ್ತಿದ್ದಾಳೆ? ಇಲ್ಲಪ್ಪ, ಒಂದೇ ನಿಮಿಷ, ಇಂಪಾರ್ಟೆಂಟ್ ಕಾಲ್ ಬರ್ತಿದೆ, ಬರ್ತೀನಿ. ಏನು ಬೇಡ ಅಪ್ಪ ಪ್ಲೀಸ್ ಅಪ್ಪ, ಅರ್ಜೆಂಟ್ ಕಾಲ್ ಇದೆ, ಒಂದೇ ನಿಮಿಷ ಬರ್ತೀನಿ. ಅನು, ಏ. ಏ ಅನು, ಹಲೋ, ಹೇಳು ಸಾಕ್ಷಿ. ಎಲ್ರೂ ಸೇರಿ ನಮ್ ತಾಯಿ ವರ್ಷತಿಥಿ ಮಾಡಕ್ಕೆ ದೇವಸ್ಥಾನಕ್ ಬಂದಿದೀವಿ. ಇಲ್ಲೂ ಆ ಸೇವಂತಿ ಏನೋ ಡ್ರಾಮಾ ಮಾಡಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದಾಳೆ. ಅನು, ಆ ವಿಷಯ ಬಿಡು, ಇವಾಗ ನಮ್ಗದು ಇಂಪಾರ್ಟೆಂಟ್ ಅಲ್ಲ. ನೀ ಹೇಳಿದ ಬ್ಲೂ ಫೈಲ್ ಕದಿಯೋದಕ್ಕೆ ನನ್ನ ಸ್ಟೇಷನ್ಗೆ ನಮ್ಮ ಕಡೆ ರೌಡಿನೊಬ್ಬನ್ ಕಳ್ಸಿದ್ದೆ ಅಂತ ಹೇಳಿದ್ನಲ್ಲ, ಅವನ್ನ ಭೈರವಿ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡ್ತಿದ್ದಾಳಂತೆ. ಅಲ್ಲ ಸಾಕ್ಷಿ, ಇವಾಗ ಏನ್ ಮಾಡೋದು? ಅವನೇನಾದ್ರೂ ಬಾಯ್ ಬಿಟ್ರೆ ನಾವಿಬ್ರು ಸಿಕ್ಕಾಕೋತೀವಿ ಅನು. ಅವನೇನಾದ್ರೂ ನಿನ್ನ ಹೆಸರು ಹೇಳಿದ್ರೆ ನಿನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ನಿಮ್ಮನೆಗೆ ಬರ್ತಾರೆ. ಈ ಸಿಚುಯೇಷನ್ಗೆ ಅರ್ಜುನ್ ಕಾಯ್ತಿರೋದು. ಇವಾಗ ಸಿಕ್ಕಾಕೊಂಡಿರೋ ರೌಡಿ ಕೊಡೋ ಹೇಳಿಕೆ ಮೇಲೆ ಎಲ್ಲ ನಿಂತಿದೆ ಅನ್ನು. ಅವನ ಅಪ್ಪಿ ತಪ್ಪಿ ನಿನ್ನ ಹೆಸರು ಹೇಳ್ದ ಅಂತ ಇಟ್ಕೋ,
ನೆಕ್ಸ್ಟ್ ಮಿನಿಟೇ ಪೊಲೀಸವರು ನಿಮ್ಮ ಮನೆಗೆ ಬರ್ತಾರೆ. ಹುಷಾರಾಗಿರು ಅನು. ಇದನ್ನ ಹೇಳೋದಕ್ಕೆ ಕಾಲ್ ಮಾಡಿದೆ. ಬಾಯ್. ಸಾಕ್ಷಿ, ಛೆ, ಅನು ಅನು ಬಂದೆ ಅಪ್ಪ. ಹೇಳಿ ಅಪ್ಪ. ಇಲ್ಲಿ ನಿನ್ನ ತಾಯಿ ತಿಥಿ ನಡೀತಿದೆ, ಅದನ್ನ ಮಾಡೋದೇ ಕಷ್ಟ ಆಗಿದೆ. ನೀನ್ ನೋಡಿದ್ರೆ ಫೋನಲ್ಲೇ ಬ್ಯುಸಿ ಆಗಿದ್ಯಲ್ಲ. ಇಲ್ಲಪ್ಪ, ಒಂದ್ ಇಂಪಾರ್ಟೆಂಟ್ ಕಾಲ್ ಬಂದಿತ್ತು, ಅದಕ್ಕೆ. ಯಾರು ಫೋನ್ ಮಾಡಿದ್ದು? ಅಪ್ಪ, ಅದು ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು. ಅದೇ ಯಾರು ಅಂತ ಕೇಳ್ತಿರೋದು? ಅಪ್ಪ, ಅದು ಅನು, ಮಾವ ಕೇಳ್ತಿದಾರಲ್ಲ, ಹೇಳು ನಿನಗೆ ಫೋನ್ ಮಾಡಿದ್ ಯಾರು ಅಂತ. ಇತ್ತೀಚೆಗೆ ಅನುಗೆ ಈ ಫ್ರೆಂಡ್ಸ್ ಸಹವಾಸ ಜಾಸ್ತಿ ಆಗಿದೆ. ಹುಷಾರನು, ಯಾವ್ದಾದ್ರು ಸಿಕ್ಕಾಕೋಬಿಟ್ಯಾ? ನಾನ್ ಯಾಕೆ ಸಿಕ್ಕಾಕೊಳ್ಳಿ ಅಶ್ವಿನ್ ಮಾವ? ಇವತ್ತು ನನ್ನ ತಾಯಿಗೆ ಮಾಡ್ಬೇಕಾಗಿರೋ ತಿಥಿ ಕಾರ್ಯನ ಇವಳು ತಡೆದು ನಿಲ್ಸಿದ್ಲು. ಅನು, ಸೇವಂತಿ ಮಾಡಿದ್ ಸರಿನೇ. ಆದಷ್ಟು ಬೇಗ ಅದೆಲ್ರಿಗೂ ಅರ್ಥ ಆಗತ್ತೆ. ಅನು, ನಾನಷ್ಟು ಕರಿತಿದ್ರು ನನ್ನ ಮಾತಿ ಬೆಲೆ ಕೊಡದೆ ಫೋನ್ ತಗೊಂಡೋದ್ಯಲ್ಲ ನೀನು. ನೋಡು, ಇದು ಸ್ವಲ್ಪನೂ ಸರಿ ಇಲ್ಲ. ಹಾಗಲ್ಲಪ್ಪ, ಅದು ಅತ್ತೆ, ನಾನು ಬರ್ತೀನಿ. ಅಪ್ಪ ಅಳಿಂದ್ರೆ, ಅಪ್ಪ ಇರಿಯಪ್ಪ, ಅಳಿಂದ್ರೆ ನಿಂತ್ಕೊಳ್ಳಿ. ಅಳಿಂದ್ರೆ ಅಣ್ಣ, ಸೇವಂತಿ, ನಡೆದಿದ್ದನ್ನ ನೆನ್ಸ್ಕೊಂಡು ನೀನ್ ನೊಂದ್ಕೋಬೇಡ. ನೋಡು, ನೀನ್ ಮಾಡಿದೇನು ತಪ್ಪಿಲ್ಲ. ಹೌದು ಅದ್ಕೆ, ನಿಮ್ ಮನ್ಸಿಗೆ ಸರಿ ಅನ್ಸಿದ್ದನ್ನ ನೀವ್ ಮಾಡಿದೀರಾ. ಶಾಂತ ಅತ್ತೆ ಬದುಕಿದ್ದಾರೆ ಅಂತ ನಿಮ್ಗೆ ಅನ್ಸಿದೆ, ಅದಕ್ಕೆ ನೀವ್ ಹಾಗೆ ಮಾಡಿದೀರಾ. ಅದು ತಪ್ಪೇನಿಲ್ಲ ಅದ್ಕೆ. ಕರೆಕ್ಟಾಗಿ ಹೇಳ್ದೆ ಅಶ್ವಿನ್. ಸೇವಂತಿ ಯಾವಾಗ್ಲೂ ಒಳ್ಳೆದನ್ನೇ ಬಯಸ್ತಾಳೆ, ಒಳ್ಳೆದನ್ನೇ ಮಾಡ್ತಾಳೆ. ಅದಕ್ಕೆ ಆಗಾಗ ಇವಳಿಗೆ ಈ ತರ ಪ್ರಾಬ್ಲಮ್ ಬರ್ತಿರೋದು. ಅಣ್ಣ, ಮೊದ್ಲೆಲ್ಲ ಕೆಟ್ಟದ್ ಮಾಡೋರ್ಗೆ ಕಷ್ಟ ಬರ್ತಿತ್ತು, ಆದ್ರೆ ಈಗ ಒಳ್ಳೆದಿನ ಬಯಸ್ತಾ ಒಳ್ಳೇದ್ ಮಾಡೋರ್ಗೆ ಕಷ್ಟ ಬರ್ತಿದೆ. ಹಾಗೆ ನಿಮ್ಗೂ ಬಂದಿದೆ ಅದ್ಕೆ. ಅಶ್ವಿನ್, ಸದ್ಯಕ್ಕೆ ಕೆಟ್ಟೋರು ಗೆದ್ದು ಸಂತೋಷವಾಗಿ ಬಾಳ್ತಿರೋ ಹಾಗೆ ಅನ್ನಿಸ್ಬಹುದು, ಆದ್ರೆ ಅದು ಶಾಶ್ವತ ಅಲ್ಲ. ಸದಾ ಒಳ್ಳೆದನ್ನೇ ಬಯಸ್ತಾ ಒಳ್ಳೆದನ್ನೇ ಮಾಡೋರ್ನ ಆ ದೇವ್ರು ಕಾಪಾಡ್ತಾನೆ ಅಂತ ಅಮ್ಮನೇ ಹೇಳಿದ್ದಾರೆ ಅಲ್ವಾ ಅಮ್ಮ? ಹೌದು ಕಣ. ಸೇವಂತಿ, ನೀನೇನು ಚಿಂತೆ ಮಾಡ್ಬೇಡ. ಬಾ ಹೋಗೋಣ. ಬಾ, ಬನ್ನಿ, ನಡಿ. ಅಮ್ಮ, ಬೇಡ, ಏಯ್, ಬಿಡಿ, ಬಿಡಿಪ್ಪ. ಸತ್ತವ್ರಿಗೆ ಈ ಕಾರ್ಯ ಮಾಡ್ಲಿಲ್ಲ ಅಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಕಡೆ. ಸೇವಂತಿ. ಸರ್, ಹ್ಮ್ ಏನ್ ಸರ್ ನೀವು? ನಿಮಗಂತೂ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲಪ್ಪ. ಇಷ್ಟೆಲ್ಲ ನಡೆದಿದೆ, ನೀವು ನೋಡಿದ್ರೆ ಹೀಗಾಡ್ತೀರಲ್ಲ. ಅಯ್ಯೋ ನೋಡು, ಇದ್ರ ಹೆಸರು ಅಪ್ಪುಗೆ ಹಾರೈಕೆ ಅಂತ. ಮನಸ್ ಕೆಟ್ಟಾಗ ಈ ಟ್ರೀಟ್ಮೆಂಟ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ನೋಡು ಸೇವಂತಿ, ನೀನು ಮಾಡಿದ್ದು ಸರಿನೇ. ನೀನು ಶಾಂತಾತಿ ಮಗಳು ಅನ್ನೋದು ನನಗೂ ಗೊತ್ತು, ನಿನಗೂ ಗೊತ್ತು. ಆದ್ರೆ ಚಂದ್ರಕಾಂತ್ ಮಾವನು ಗೊತ್ತಿಲ್ಲ. ಅದಕ್ಕೆ ಅವ್ರೇನೇ ಮಾತಾಡ್ರು ನೀನ್ ತಲೆ ಕೆಡ್ಸ್ಕೋಬೇಡ. ನಿನ್ ಮನಸ್ಸಿಗೇನ್ ಅನ್ನಿಸ್ತಿದ್ಯೋ ಅದೇ ಸತ್ಯ. ಸರ್, ನಮ್ಮಮ್ಮ ಬದುಕಿದ್ದಾರೆ ಸರ್.
ನಿನ್ನೆ ರಾತ್ರಿ ಅವ್ರು ನನ್ನ ಜೊತೆ ಮಾತಾಡ್ದಾಗ ಅನ್ನಿಸ್ತು ಅಂತ ಹೇಳ್ತಾ ಇದ್ದೀನಿ, ಆದ್ರೆ ಯಾರೂ ಕೇಳ್ತಾ ಇಲ್ಲ. ಅಷ್ಟೇ ಅಲ್ಲ ಸರ್, ವೇದನಾಯಿಕೆ ಅಮ್ಮ ಕೂಡ ಅಮ್ಮ ಬದುಕಿದ್ದಾರೆ ಅಂತಾನೆ ಹೇಳಿದ್ರು. ಅವ್ರ ಮಾತನ್ನ ಇವ್ರು ಯಾರು ಸರಿಯಾಗಿ ಅರ್ಥನೇ ಮಾಡ್ಕೋತಾ ಇಲ್ಲ ಗೊತ್ತಾ? ಸೇವಂತಿ, ಖಂಡಿತ ಒಂದಲ್ಲ ಒಂದಿನ ನಿಮ್ಮಮ್ಮ ನಿನ್ನ ಹುಡ್ಕೊಂಡು ಬಂದೇ ಬರ್ತಾರೆ. ಇದಂತೂ ಸತ್ಯ. ನನಗೆ ನಿನ್ನ ಮಾತಿನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಸೇವಂತಿ. ನೀನು ಮಾಡಿದ್ದು ಖಂಡಿತ ತಪ್ಪಲ್ಲ. ಸತ್ಯ ಆಚೆ ತಂದು ಶಾಂತಮೂರ್ತಿಗಳು ನಿರಪರಾಧಿ ಅಂತ ಪ್ರೂವ್ ಮಾಡ್ಬೇಕು ಅಂತ ನೀನ್ ನನಗೆ ಹೇಳಿದ್ಯಾ ಅಲ್ವಾ? ಹಾ ಹೌದು. ಯಾಕೆ ಹಾಗೆ ಹೇಳ್ತೀಯ? ಶಾಂತಮೂರ್ತಿಗಳು ಯಾವ ತಪ್ಪು ಮಾಡಿಲ್ಲ ಅಂತ ನೀನ್ ಅವ್ರನ್ನ ಸಂಪೂರ್ಣವಾಗಿ ನಂಬ್ತೀಯ, ಅದಕ್ಕೆ ಅಲ್ವಾ? ಹಾಗೆ ನಿನ್ನ ತಾಯಿ ಬದುಕಿದ್ದಾರೆ ಅನ್ನೋದನ್ನು ಕೂಡ ನೀನು ಅದೇ ರೀತಿ ನಂಬಿದ್ಯಾ. ಹಾಗಾಗಿ ನೀನು ನಿನ್ನ ನಂಬಿಕೆಗೋಸ್ಕರ ಜಗಳ ಮಾಡೋದ್ರಲ್ಲಾಗ್ಲಿ ಹೋರಾಟ ಮಾಡೋದ್ರಲ್ಲಾಗ್ಲಿ ತಪ್ಪೇ ಇಲ್ಲ. ಹೌದು ಸೇವಂತಿ, ವೇದನಾಯಿಕಿ ಅಮ್ಮ ಶಾಂತ ಬದುಕಿದಾಳೆ ಅಂತ ಹೇಳಿದ್ರು ತಾನೆ? ಹಾತೆ. ಹಾಗಾಗಿ ನೀನು ಕೋಪದಿಂದ ಪಿಂಡದ ತಟ್ಟೆನ ತಳ್ಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ನೋಡು, ಶಾಂತನ್ ಮಗಳಾಗಿ ಶಾಂತ ಬದುಕಿದಾಳೆ ಅಂತ ನಿನಗ್ ನಂಬಿಕೆ ಇದೆ. ಆ ನಂಬಿಕೆಯಿಂದ ನೀನ್ ಆ ತರ ಮಾಡಿದ್ದು. ಹಾಗಾಗಿ ಇವತ್ ನಡೆದಿದ್ರ ಬಗ್ಗೆ ನೀನೇನು ಯೋಚನೆ ಮಾಡೋದಕ್ ಹೋಗ್ಬೇಡ, ಎಲ್ಲ ಸರಿಯಾಗೇ ಇತ್ತು. ಈ ಸೀರೆ ಯಾರ್ದು ಗೊತ್ತಾ? ಇದು ನಮ್ ಶಾಂತನ್ ಸೀರೆ. ಶಾಂತಮ್ಮನ್ ಸೀರೆನಾ ಇದು? ಹಾ